ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಅದು ಟೊಮೆಟೊ ಗೊಜ್ಜು. ನಾಲ್ಗೆ ಕೆಟ್ಟೋದಾಗ ನಾಲ್ಗೆಗೆ ರುಚಿ ಕೊಡ್ತಕ್ಕಂಥ ಅದ್ಭುತವಾದ, ತುಂಬಾ ಅಂದ್ರೆ ತುಂಬಾ ಸುಲಭವಾದ ಈ ಒಂದು ಟೊಮೆಟೊ ಗೊಜ್ಜು. ಸಿಂಪಲ್ ಮೆಥಡ್ ಅಲ್ಲಿ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಈ ಒಂದು ಟೊಮೆಟೊ ಗೊಜ್ಜುನ ನಮ್ಮ ಕರ್ನಾಟಕದ ನಾಟಿ ಶೈಲಿಯಲ್ಲಿ ಈ ಟೊಮೆಟೊ ಗೊಜ್ಜುನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮಿತ್ರರೇ, ಈ ಒಂದು ಟೊಮೆಟೊ ಗೊಜ್ಜು ಮಾಡಲಿಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಏನಂತ ನೋಡುವ. ಅದುವೇ ಈ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ 1/4 ಟೀ ಸ್ಪೂನು, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಎಸ್ಳುಗಳು 12, ಅರಿಶಿಣ 1/4 ಟೀ ಸ್ಪೂನು, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಸಾಂಬಾರ್ ಪೌಡರ್ 1 ಟೀ ಸ್ಪೂನ್. ಈ ಸಾಂಬಾರ್ ಪೌಡರ್ನ ಒಂದು ರೆಸಿಪಿ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ನೋಡ್ಕೋಬಹುದು. ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ 4 ಅಥವಾ 250 ಗ್ರಾಮ್ ಅಷ್ಟು, 6 ಮೀಡಿಯಂ ಸೈಜಿನ ಟೊಮೆಟೊನ ಸಣ್ಣಗೆ ಹಚ್ಚಿದ್ದೀನಿ. ಇದು ಸಹ 1/4 kg ಅಷ್ಟು ಬೇಕಾಗುತ್ತೆ. 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ನೋಡಿ, ಈಗ ಇವೆಲ್ಲ ರೆಡಿ ಆಗಿದೆಲ್ಲ, ಈಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀನಿ. ಪ್ಯಾನ್ ಚಂದ ಬಿಸಿ ಆಗಿದೆ. ಈಗ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಹೌದು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಇದ್ರೆ ಶೆಲ್ಫ್ ಲೈಫ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 4-5 ಟೇಬಲ್ ಸ್ಪೂನು ಈ ಎಣ್ಣೆ ಚಂದ ಬಿಸಿ ಆಗಬೇಕು. ಎಣ್ಣೆ ನೋಡಿ ಚಂದ ಬಿಸಿ ಆಗಿದೆ ಅಲ್ಲ. ಸೊ ಈಗ ಏನ್ ಮಾಡ್ಬೇಕಾಗತ್ತೆ, ಫ್ಲೇಮ್ ಅನ್ನ ಸ್ವಲ್ಪ ಲೋ ಮಾಡ್ಕೊಳ್ಳಿ. ಈ ಲೋ ಆಗಿದ ತಕ್ಷಣ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನ ಹಾಕೋಬೇಕಾಗತ್ತೆ. ಸೊ ನೋಡಿ, ಈಗ ಇದರಲ್ಲಿ ಸಾಸಿವೆಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಸಾಸಿವೆ ಚಂದ ಚಿಟಪಟ ಅಂದ ನಂತರ ಅಷ್ಟೇ ನೀವು ಬೇರೆ ಬೇರೆ ಸಾಮಗ್ರಿಗಳನ್ನ ನೀವು ಹಾಕ್ಬೇಕಾಗತ್ತೆ. ಸೊ ಈಗ ಚೆನ್ನಾಗಿ ಚಿಟಪಟ ಅಂದಿಲ್ಲ. ಈಗ ಇದರಲ್ಲಿ ನಾನು ಜೀರಿಗೆಯನ್ನ ನಾನು ಹಾಕೊಳ್ತೇನೆ. ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು, ಇದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಸಾರಿ, ನಾನು ಇದನ್ನ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ತೋರಿಸೋದು ಮರ್ತೋಗ್ಬಿಟ್ಟಿದೆ. ಅದುವೇ ಕರಿಬೇವಿನ ಸೊಪ್ಪು, 1-2 ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಈಗ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರ್ಬೇಕಲ್ಲ, ಅಲ್ಲಿವರೆಗೂ ನಾವು ಇದನ್ನ ಚಂದ ಕುಕ್ ಮಾಡುವ. ಈಗ ಇದೆಲ್ಲ ರೆಡಿ ಆಗಿದೆ. ಇದರಲ್ಲಿ ನಾವು ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಬಟ್ ಏನಂತ ಹೇಳಿದ್ರೆ, ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಫೈನ್ ಆಗಿ ಚಾಪ್ ಮಾಡಿರ್ಬೇಕು, ಆಗ್ಲೇ ಅದು ಜಲ್ದಿ ಕುಕ್ ಆಗುತ್ತೆ, ಫ್ಲೇವರ್ ಸಹ ಆಪ್ಟಿಮಮ್ ರಿಲೀಸ್ ಮಾಡುತ್ತೆ. ಸೊ ಈಗ ಈ ಒಂದು ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕೊಳ್ಳುವ. ಈಗ ಈರುಳ್ಳಿ ಅಂತಕ್ಕಂಥದ್ದು ಹೆಂಗ್ ಹುರಿಬೇಕಂತ ಹೇಳಿದ್ರೆ, ಲಿಟ್ರಲಿ ಟ್ರಾನ್ಸ್ಲೂಸೆಂಟ್ ಅಂತ ಹೇಳಿದ್ರೆ ಪಾರದರ್ಶಕವಾಗಬೇಕು. ಲಿಟ್ರಲಿ ಪಿಂಕ್, ಇನ್ನೇನ್ ಗೋಲ್ಡನ್ ಬ್ರೌನ್ ಟರ್ನ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಸೊ ಈಗ ಎಲ್ರಿಗೂ ಒಂದು ಟ್ರಿಕ್ ಅನ್ನೋದು ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ಈ ತರ ಜಲ್ದಿ ಆನಿಯನ್ಸ್ ಜಲ್ದಿ ಕುಕ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಟ್ರಿಕ್ ಬಂದ್ಬಿಟ್ಟು ಉಪ್ಪು. ಸ್ವಲ್ಪ ಉಪ್ಪನ್ನ ನಾವು ಇದರಲ್ಲಿ ಹಾಕೊಳ್ಳುವ. ಸೊ ಈಗ ಮತ್ತೆ ಹುರಿಲಿಕ್ಕೆ ಶುರು ಮಾಡಿ. ಇದಾಗ್ಲಿಕ್ಕೆ ಸುಮಾರು 3 ರಿಂದ 4 ನಿಮಿಷ ಆದ್ರೂ ಬೇಕಾಗತ್ತೆ. ನೋಡಿ, ಸುಮಾರು 4 ನಿಮಿಷ ಆದ ನಂತರ ನೋಡಿ, ಲಿಟ್ರಲಿ ಪಿಂಕ್ ಆಗ್ಬಿಟ್ಟಿದೆ, ಟ್ರಾನ್ಸ್ಲೂಸೆಂಟ್ ಆಗಿದೆ, ಅಂದ್ರೆ ಪಾರದರ್ಶಕವಾಗಿದೆ. ಈರುಳ್ಳಿ ಈ ಮಟ್ಟಕ್ಕೆ ಬಂದಾಗ ನೀವು ಇದರಲ್ಲಿ ಈ ಒಂದು ಟೊಮೆಟೊವನ್ನ ಹಾಕ್ಬೇಕಾಗತ್ತೆ. ಈ ಟೊಮೆಟೊ ಸಹ ಅಷ್ಟೇ ಸಣ್ಣಗೆ ಹಚ್ಚಿದ್ದೀನಿ. ಸೊ ಈಗ ಪುಡಿಗಳು ಬಂದ್ಬಿಟ್ಟು ಅರಿಶಿಣ, ಮಿಕ್ಕಿರ್ತಕ್ಕಂಥ ಉಪ್ಪು, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಖಾರ ಇರ್ತಕ್ಕಂಥ ಖಾರ ಪುಡಿ, ಮತ್ತೆ 1 ಟೀ ಸ್ಪೂನ್, ಇದು ಸ್ಟಾರ್ ಆಫ್ ದ ಶೋ, ಇದನ್ನ 1 ಟೀ ಸ್ಪೂನ್ ಅಷ್ಟು ನಾನು ಈ ಒಂದು ಸಾಂಬಾರ್ ಪುಡಿನ ಹಾಕೊಳ್ತಿದ್ದೀನಿ. ಈ ಸಾಂಬಾರ್ ಪುಡಿ ಹೇಗೆ ಮಾಡಬೇಕು ಅಂದ್ಬಿಟ್ಟು ನಾನೇ ಒಂದು ರೆಸಿಪಿ ಮಾಡಿದ್ದೀನಿ. ಅದರದ್ದು ಲಿಂಕ್ ಅನ್ನು ನಾನು ಇಲ್ಲಿ ಐ ಕಾರ್ಡ್ ಮತ್ತೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಈಗ ಇವನ್ನೆಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚಂದ ಒಮ್ಮೆ ಮಿಕ್ಸ್ ಮಾಡುವ. ಈಗ ನೋಡಿಪ್ಪ, ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆಯಲ್ಲ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ, ತುಂಬಾ ಇಂಪಾರ್ಟೆಂಟ್, ಲೋ ಫ್ಲೇಮಲ್ಲಿ ಇದನ್ನ ಕುಕ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ ನಾವು. ನೋಡಿ, ಸುಮಾರು 2 ನಿಮಿಷಗಳ ಕಾಲ ಆಗಿದೆ. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡುವ. ನೀರಿನ ಅಂಶ ಎಲ್ಲ ಹೋಗಿದೆ. ಸೊ ಬಟ್ ನನ್ಗೆ ಏನ್ ಅನಿಸೋದು ಅಂತ ಹೇಳಿದ್ರೆ, ಕೆಳಗಡೆ ಸ್ವಲ್ಪ ತಳ
ಹಿಡಿತಾ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ನಾನು ಹಾಕೊಳ್ತೇನೆ. ನೀರನ್ನು ಜಾಸ್ತಿ ಹಾಕಬೇಡಿ, ಜಸ್ಟ್ ಒಂದು 20ರಿಂದ ಒಂದು 30 ml ನೀರು ಆದರೆ ಸಾಕಾಗುತ್ತೆ. ಸೊ ಈಗ ನೋಡಿ ಎಲ್ಲ ಕಂಪ್ಲೀಟ್ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಿಕ್ಕಿರ್ತಕ್ಕಂಥ ಇನ್ನ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡುವ. ನೋಡಿ ಇದು ಟೋಟಲ್ ಆಗಿ 4 ಮಿನಿಟ್ಸ್ ಆಗಿದೆ. ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಟೊಮೆಟೊ ರಸ ಸಹ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡಿದೆ. ಈಗ ನೋಡಿ ಪರ್ಫೆಕ್ಟ್ ಆಗಿದೆ. ನೋಡಿ ನನಗೆ ಬೇಕಾಗಿರೋ ಅಷ್ಟು ಕನ್ಸಿಸ್ಟೆನ್ಸಿ ಸಹ ಈ ಒಂದು ಗೊಜ್ಜಿಗೆ ಬೇಕಾಗಿದೆ. ತುಂಬಾ ಡ್ರೈ ಸಹ ಮಾಡಬಾರ್ದು, ಎಣ್ಣೆ ಎಲ್ಲ ತೇಲ್ಬೇಕು ಮೇಲ್ಗಡೆ, ನೀರಿನ ಅಂಶ ಕಮ್ಮಿ ಆಗಬೇಕು. ಸೊ ಇಷ್ಟು ಆದಾಗ ಫೈನಲ್ ಆಗಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಪರ್ಫೆಕ್ಟ್. ಕಲರ್ ನೋಡ್ರಿ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ ಟೆಕ್ಸ್ಚರು ಅಷ್ಟೇ, ಆ ಒಂದು ಕನ್ಸಿಸ್ಟೆನ್ಸಿನೂ ಅಷ್ಟೇ. ಇಷ್ಟು ಮಾತ್ರ ಬೇಕಾಗತ್ತೆ. ಇದನ್ನ ನೀವು ಪೂರಿ, ದೋಸೆ, ಇಡ್ಲಿ ಯಾವುದ್ರ ಜೊತೆ ತಗೊಳ್ತೀರಾ, ಏನು ಬೇಡ, ಬರೀ ಅನ್ನದ ಜೊತೆ ಇದನ್ನ ನೀವು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರು ಸಹ ಬ್ಯೂಟಿಫುಲ್ ಆಗಿರುತ್ತೆ. ನಾಲ್ಗೆ ಕೆಟ್ಟ ಹೋದಾಗ ಅಥವಾ ಜ್ವರದಿಂದ ಎದ್ದಿರ್ತಿರಲ್ಲ, ಏನಾದ್ರೂ ಖಾರ ಖಾರ ಹುಳಿ ಹುಳಿ ತಿನ್ಬೇಕು ಅನಿಸ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ತರ ಒಂದು ಗೊಜ್ಜನ್ನ ಮಾಡ್ತೀನಿ, ಅದ್ರ ಮಜಾನೇ ಬೇರೆ. ಸೊ ಇನ್ನೊಂದು, ಇದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನೀವು ಸ್ಟೋರ್ ಸಹ ಮಾಡ್ಬೋದು. ಇದನ್ನ ಒಂದು ಕ್ಲೋಸ್ಡ್ ಲಿಡ್ ಜಾರಲ್ಲಿ ಹಾಕ್ಬಿಟ್ಟು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಸುಮಾರು ಒಂದು 10ರಿಂದ 15 ದಿನದವರೆಗೂ ಇದು ಕೆಡುವುದು ಇಲ್ಲ. ಸೊ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯ್ತಾ.